ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಶ್ರೀಮದ್ ಭಗವದ್ಗೀತಾ ಪ್ರಶ್ನೋತ್ತರಗಳು ಅಂತ ಶೇರ್ ಮಾಡಿದ್ದೀನಿ. ಮೊದಲನೇ ಅಧ್ಯಾಯದಿಂದ ಹಿಡಿದು 16ರವರೆಗೂ ಆಗಿದೆ. ಈಗ 17ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣಂತೆ. 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ. ಮೊದಲನೇ ಕ್ವಶನ್ನು, ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಎಂದು ನಿರ್ಣಯಿಸುವುದಕ್ಕೆ ಯಾವುದು ಪ್ರಮಾಣ ಎನ್ನುವರು? ಉತ್ತರ, ಶಾಸ್ತ್ರವೇ ಪ್ರಮಾಣ. ಎರಡನೇದು, ಕಾಮದ ಗುಳ್ಳೆಗಳು ಯಾರ ಹೃದಯದಲ್ಲಿ ಸದಾ ಏಳುತ್ತಿರುವವು? ಉತ್ತರ, ತಮೋಗುಣದವರಲ್ಲಿ. ನೆಕ್ಸ್ಟ್ದು, ಯೋಗ್ಯವಾದ ತಪಸ್ಸಿನಲ್ಲಿ ಯಾವ ಎರಡು ಬೆರೆತಿರುತ್ತದೆ? ಆತ್ಮಕಲ್ಯಾಣ ಮತ್ತು ಲೋಕ ಕಲ್ಯಾಣ. ಮುಂದಿಂದು, ಸಾತ್ವಿಕ ದೃಷ್ಟಿಯವನು ಬರುವ ಪುಣ್ಯವನ್ನು ಯಾರಿಗೆ ಅರ್ಪಿಸುವನು? ಭಗವಂತನಿಗೆ. ನೆಕ್ಸ್ಟ್ದು, ರಾಜಸಿಕ ಮನಸ್ಸಿನವನು ಯಜ್ಞ ಮಾಡುವುದು ಏತಕ್ಕೆ? ರಾಜಸಿಕ ಮನಸ್ಸನ್ನು ಯಜ್ಞ ಮಾಡೋದು ಯಾಕಂದರೆ ಫಲಾಪೇಕ್ಷೆಯಿಂದ. ಮುಂದಿನ ಕ್ವಶನ್ನು, ಯಾವ ರೀತಿಯ ಯಜ್ಞವನ್ನು ತಾಮಸಿಯ ಯಜ್ಞ ಎನ್ನುವರು? ವಿಧಿಹೀನ, ಅನ್ನದಾನಹೀನ, ಮಂತ್ರಹೀನ, ದಕ್ಷಿಣಾಶೂನ್ಯ, ಶ್ರದ್ಧಾರಹಿತವಾದ ಯಜ್ಞವನ್ನು. ತಪಸ್ಸಿನಲ್ಲಿ ಎಷ್ಟು ವಿಧಗಳಿವೆ? ಅವು ಯಾವುವು? ತಪಸ್ಸಿನಲ್ಲಿ 3 ವಿಧ ಇದೆ. ಅದು ಶಾರೀರಿಕ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕ ತಪಸ್ಸು. ಮುಂದಿನದು, ನಾವು ಮಾಡುವ ಕರ್ಮ ತಪಸ್ಸಾಗಬೇಕಾದರೆ ಏನು ಮಾಡಬೇಕು? ಉತ್ತರ, ಯಾವ ಫಲಾಪೇಕ್ಷೆಯನ್ನು ಬಯಸಬಾರದು. ಮುಂದಿಂದು, ಬ್ರಹ್ಮನನ್ನು ಸೂಚಿಸುವುದಕ್ಕೆ ಯಾವ ಪದ ಉಪಯೋಗಿಸುವರು? ಓಂ ತತ್ ಸತ್. ಮುಂದಿಂದು, ಶಬ್ದ ಬ್ರಹ್ಮ ಯಾವುದು? ಓಂಕಾರ. 12ನೇದು, ಇಂದ್ರಿಯಗಳನ್ನು ಮಿತಿ ಮೀರಿ ಉಪಯೋಗಿಸಿದರೆ ಯಾವ ನಿಯಮ ವಿರೋಧಿಸುವಂತೆ ಆಗುತ್ತದೆ? ಉತ್ತರ, ಪ್ರಕೃತಿ ನಿಯಮ. ಮುಂದಿಂದು, ಸಾತ್ವಿಕ ಆಹಾರ ಎಂದರೇನು? ಆಹಾರ ಸೇವಿಸಿದಾಗ ರೋಗ ರುಜಿನ ಬರಬಾರದು, ಜೀರ್ಣಕೋಶಗಳಿಗೆ ಅರಗಿಸಿಕೊಳ್ಳಲು ಸುಲಭವಾಗಿರಬೇಕು, ಕಷ್ಟಕರ ಆಗಿರಬಾರ್ದು, ದೀರ್ಘ ಆಯಸ್ಸು ಕೊಡುವಂತೆ ಇರಬೇಕು. ಇದರಿಂದ ದೇಹದ ಶಕ್ತಿ ಉಳಿತಾಯ ಆಗುವುದು. ಮುಂದಿಂದು, ಶಾರೀರಿಕ ತಪಸ್ಸು ಎಂದರೇನು? ದೇವ ಬ್ರಾಹ್ಮಣ ಗುರುಜ್ಞಾನಿಗಳ ಪೂಜೆ, ಶೌಚ, ಆರ್ಜವ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವನ್ನು ಶಾರೀರಿಕ ತಪಸ್ಸು ಎನ್ನುವರು. ಮುಂದಿಂದು, ವಾಚಿಕ ತಪಸ್ಸು ಎಂದರೇನು? ಉದ್ವೇಗವಿಲ್ಲದ ಸತ್ಯವೂ ಪ್ರಿಯವೂ ಹಿತವೂ ಆದ ಮಾತು ಮತ್ತು ತಮ್ಮ ವೇದ ಶಾಖೆಯ ಅಧ್ಯಯನ ಇವನ್ನು ವಾಚಿಕ ತಪಸ್ಸು ಎನ್ನುವರು. ಮಾನಸಿಕ ತಪಸ್ಸು ಎಂದರೇನು? ಮನಸ್ಸಿನ ಪ್ರಸನ್ನತೆ, ಸೌಮ್ಯ ಭಾವ, ಮೌನ, ಮನೋನಿರೋಧ, ಭಾವಶುದ್ಧಿ ಇವನ್ನು ಮಾನಸಿಕ ತಪಸ್ಸು ಎನ್ನುವರು. ಸಾತ್ವಿಕ ತಪಸ್ಸು ಎಂದರೇನು? ಫಲಾಪೇಕ್ಷೆ ಬಿಟ್ಟು ದೃಢತೆಯಿಂದ ಪರಮಶ್ರದ್ಧೆಯಿಂದ ಮಾಡುವ 3 ವಿಧವಾದ ತಪಸ್ಸನ್ನು ಸಾತ್ವಿಕ ತಪಸ್ಸು ಎನ್ನುವರು. ಮುಂದಿಂದು, ರಾಜಸಿಕ ತಪಸ್ಸು ಎಂದರೇನು? ಸತ್ಕಾರ, ಗೌರವ, ಪೂಜೆಗಳಿಗಾಗಿ ಯಾವ ತಪಸ್ಸನ್ನು ತೋರಿಕೆಗಾಗಿ ಮಾಡುವರೋ ಅದು ಅಸ್ಥಿರ ಮತ್ತು ಅನಿತ್ಯವಾದುದು. ಇದನ್ನು ರಾಜಸಿಕ ತಪಸ್ಸು ಎನ್ನುವರು. ಮುಂದಿಂದು, ತಾಮಸಿಕ ತಪಸ್ಸು ಯಾವುದು? ಮೂಢಬುದ್ಧಿಯಿಂದ ತನಗೆ ಪೀಡೆಯನ್ನುಂಟು ಮಾಡಿಕೊಳ್ಳುವ ಅಥವಾ ಪರರನ್ನು ನಾಶಗೊಳಿಸುವ ಉದ್ದೇಶದಿಂದ ಮಾಡಿದ ತಪಸ್ಸನ್ನು ತಾಮಸಿಕ ತಪಸ್ಸು ಎನ್ನುವರು. ಮುಂದಿಂದು, ಸಾತ್ವಿಕ ದಾನ ಎಂದರೇನು? ಯಾವ ದಾನ ಅನುಪಕಾರಿಯಾದವನಿಗೆ ದೇಶ ಕಾಲ ಪಾತ್ರಗಳಲ್ಲಿ ಕೊಡಲ್ಪಡುವುದೋ ಆ ದಾನ ಸಾತ್ವಿಕ ದಾನ. ಮುಂದಿಂದು, ರಾಜಸಿಕ ದಾನ ಎಂದರೇನು? ಯಾವುದು ಪ್ರತ್ಯುಪಕಾರಕ್ಕಾಗಿ ಅಥವಾ ಪುನಃ ಫಲ ಉದ್ದೇಶಿಸಿ ಪರಿಕ್ಲೇಶದಿಂದ ಕೊಡಲ್ಪಡುವುದೋ ಆ ದಾನ ರಾಜಸಿಕ ದಾನ. ಮುಂದಿಂದು, ತಾಮಸಿಕ ದಾನ ಎಂದರೇನು? ಯಾವ ದಾನ ದೇಶ ಕಾಲ ಪಾತ್ರ ಲೆಕ್ಕಿಸದೆ ಸತ್ಕಾರವಿಲ್ಲದೆ ತಿರಸ್ಕಾರದಿಂದ ಕೊಡಲ್ಪಡುವುದೋ ಅದು ತಾಮಸಿಕ ದಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಮುಂದಿಂದು, ಬ್ರಹ್ಮನನ್ನು ನಂಬುವವರು ಯಾರು? ಉತ್ತರ, ಬ್ರಹ್ಮವಾದಿಗಳು. 24ನೇದು,
ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೆಚ್ಚು ಬೆಲೆ ಕೊಡುವುದು ಯಾವುದಕ್ಕೆ? ನಾವು ಮಾಡುವ ಕೆಲಸದ ಹಿಂದಿರುವ ಶ್ರದ್ಧೆಗೆ. ಇದು 17ನೇ ಅಧ್ಯಾಯದ ಪ್ರಶ್ನೋತ್ತರಗಳು. ಇನ್ನು ಮುಂದಿನ ಮತ್ತು ಕೊನೆಯ ಅಧ್ಯಾಯವಾದ 18ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಮಸ್ಕಾರ.